ಗೊತ್ತಾಗಲಿ ನಿತ್ಯ ಸತ್ಯ ಕೆಲವು ದೃಶ್ಯಗಳನ್ನು ನಾವು ತೋರಿಸಿದ್ವಿ. ಪ್ರಪ್ರಥಮ ಬಾರಿಗೆ ನೀವು ಇದನ್ನು ನೋಡ್ತಾ ಇದ್ರಿ. ನೀವು ಕೂಡ ಕರೆ ಮಾಡಿ ಇದರ ಬಗ್ಗೆ ಮಾತಾಡಬಹುದು. ಹಾಗೆಯೇ ಇದಕ್ಕೆ ಅಲ್ಲಿಯ DC ಏನು ಹೇಳಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬನ್ನಿ ಕೇಳೋಣ. ಅದು ಈಗಾಗಲೇ ಅದನ್ನು ಪಬ್ಲಿಕ್ ನ್ಯೂಸೆನ್ಸ್ ಆಗ್ತದೆ ಅಂತ ಹೇಳಿಬಿಟ್ಟು 19 ಎಕರೆ ಜಮೀನು ನಾವು ರಿಜೆಕ್ಟ್ ಮಾಡಿದ್ದೀವಿ ಕನ್ವರ್ಷನ್ನ. ಅದಾಗಲೇ ಅವರಿಗೆ ಕಮ್ಯುನಿಕೇಷನ್ ಕೂಡ ಹೋಗಿದೆ. ಆದರೆ ಮುಂದೆ ಏನು ತಂತು ತಾವು ಏನು ಕೇಳ್ತಾ ಇದ್ದೀವಿ ಅದರ ಬಗ್ಗೆ ಕೂಡ ನಾವು ಕ್ರಮ ತಗೋತೀವಿ. ಈಗ ಅಸಿಸ್ಟೆಂಟ್ ಕಮಿಷನರ್ ಹೊಸೊಬ್ಬರು ಬಂದಿದ್ದಾರೆ, ಅವರಿಗೆ ಮುಂದಿನ ಕ್ರಮ ಅದು ಕಾನೂನು ಪ್ರಕಾರ ಏನೇನಿದೆ ಅದೆಲ್ಲ ಮಾಡ್ತಾರೆ. ಮುಂದೆ ಇಟ್ ವಿಲ್ ಟೇಕ್ ಸ್ಟಾರ್ಟ್, ಇಟ್ ವಿಲ್ ಟೇಕ್ ಸಮ್ ಟೈಮ್ ಆ್ಯಂಡ್ ದೆನ್ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಆಶ್ರಮದಲ್ಲಿ ಈ ರೀತಿ ಅನುಮತಿ ಇಲ್ಲದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನುಮತಿ ಇಲ್ಲದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂತಕ್ಕಂಥ ವದಂತಿ ಅಲ್ಲ, ಆ ರೀತಿಯ ಒಂದು ದೂರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಊರಿನವರು ಕೂಡ ಮಾಡ್ತಾ ಇದ್ದಿದ್ರು ನೋಡಿ, ಮಾಧ್ಯಮದಲ್ಲೂ ಬಂದಿತ್ತು. ಅಂಥ ಸಂದರ್ಭದಲ್ಲಿ ನಾನು ತಕ್ಷಣ ಕಿಮ್ಮನೆ ರತ್ನಾಕರ್ಗೆ ಮೊದಲು ಫೋನ್ ಮಾಡಿದವಳೆ ನಾನು. ಈ ರೀತಿಯಾಗಿ ಆಗಿದೆ ನೋಡಿ, ಅದನ್ನು ಪರ್ಮಿಷನ್ ಕೊಟ್ಟಿದ್ರೋ ಎಲ್ಲೋ ಅಂತಕ್ಕಂಥದ್ದು ಸರಿಯಾಗಿ ತಪಾಸಣೆ ಮಾಡಿರಿ ಅಂತಂದಾಗೇ ಕಿಮ್ಮನೆ ರತ್ನಾಕರ್ ಅವರು ತಾವೇ ಸ್ವತಃ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಬಂದಿದ್ದರು. ಸೊ ಆ ನಂತರದಲ್ಲಿ ಏನಾಯಿತು ಅಂದ್ಬಿಟ್ಟು ಶಿಕ್ಷಣ ಇಲಾಖೆಯವರಿಗೆ ಗೊತ್ತಿದೆ. ಬಹುಶಃ ಅದನ್ನು ಸ್ಟಾಪ್ ಮಾಡಿಸಿರ್ಬೋದೇನೋ, ನಾನು ಅದರ ಬಗ್ಗೆ ಅದು ಬಹುಶಃ ಯಾತಕ್ಕೆ ಅಂತ ಗೊತ್ತಿಲ್ಲ. ಅದು ಕಿಮ್ಮನೆ ರತ್ನಾಕರ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ತಗೋಬಹುದು. ಎಸ್ ವೀಕ್ಷಕರೇ, ಇಷ್ಟೇ ದೃಶ್ಯ ಅಲ್ಲ, ನಾನು ಇನ್ನಷ್ಟು ದೃಶ್ಯಗಳನ್ನು ತೋರಿಸ್ತೀನಿ. ಸತತವಾಗಿ ನಾವು ಸಮಯ ನ್ಯೂಸ್ನಲ್ಲಿ ಕೇವಲ ಬಿಗ್ ಡಿಬೇಟ್ನಲ್ಲಿ ಮಾತ್ರವಲ್ಲ, ಇವತ್ತು ರಾತ್ರಿಯಿಂದ ನಾಳೆ ಬೆಳಗಿನ ತನಕ ನಿಮಗೆ ಹಲವಾರು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಭಾಳ ಸ್ಪಷ್ಟ. ಇಲ್ಲಿ ನಮಗೆ ಪದೇ ಪದೇ ಉಮಾಶ್ರೀ ಅವರಿರ್ಬೋದು, DC ಅವರಿರ್ಬೋದು, ನಿಜ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು. ಆದರೆ ಇಲ್ಲಿ ನಮ್ಮ ಪ್ರಶ್ನೆ ಭಾಳ ಸಿಂಪಲ್ ಪ್ರಶ್ನೆ. ಹಾಗಿದ್ರೆ ವಿಬ್ಗಯರ್ ಶಾಲೆಯಲ್ಲಿ ಆತನನ್ನು ಯಾಕೆ ಬಂಧಿಸಿದ್ರಿ? ಆ ಮೇಸ್ಟ್ರನ್ನ ಯಾಕೆ ಬಂಧಿಸಿದ್ರಿ? ಬಿಡ್ಬೋದಿತ್ತಲ್ವಾ? ಯಾಕೆ BR ಭಟ್ಟನ್ನು ಬಂಧಿಸಿದ್ರಿ? ಬಿಡ್ಬೋದಿತ್ತಲ್ವಾ? ಹೌದು ತಾನೆ? ಅಂದರೆ ನಿಮಗೆ ಯಾವುದೇ ರೀತಿಯ ಒತ್ತಡಗಳಿಲ್ಲದೆ ಇದ್ದಾಗ, ನಿಮಗೆ ಯಾರು ಇನ್ಫ್ಲುಯೆನ್ಸ್ ಮಾಡದೇ ಇರುವಾಗ ನೀವು ಕಾರ್ಯಪ್ರವೃತ್ತರಾಗ್ತೀವಿ. ಹಾಗಿದ್ದರೆ ಇದರ ಹಿಂದೆ ಯಾರೋ ಇದ್ದಾರೆ. ಯಾರು? ಒಂದೋ ನೀವು ಈತನ ವಿರುದ್ಧ ಕ್ರಮ ಕೈಗೊಳ್ಳಿ, ಇಲ್ಲ ಅಂತಂದರೆ ಜಾರ್ಜ್ ಅವರೇ, ನೀವು ಗೃಹ ಸಚಿವರು, ಬಿಟ್ಬಿಡಿ ಸರ್, ರಿಸೈನ್ ಮಾಡಿಬಿಡಿ ದಯವಿಟ್ಟು. ಕಿಮ್ಮನೆ ರತ್ನಾಕರ್ ಅವರೇ, ನಿಮ್ಮಿಂದ ಆಗೋದಿಲ್ವಾ? ಬಿಟ್ಬಿಡಿ. ಆಲ್ರೆಡಿ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಉಮಾಶ್ರೀ ಅವರೇ, ನಿಮ್ಮಿಂದ ಆಗಲ್ವಾ? ಬಿಟ್ಬಿಡಿ. ಶ್ರೀನಿವಾಸ್ ಪ್ರಸಾದ್ ಅವರೇ, ನಿಮ್ಮಿಂದ ಆಗೋದಿಲ್ವಾ? ರಾಜೀನಾಮೆ ಕೊಡಿ ಸರ್. ತುಂಬ ಜನ ಇದ್ದಾರೆ ಲೈನಲ್ಲಿ ಕೆಲಸ ಮಾಡುವಂಥವರು. ನಮಗೆ ಯಾಕೆ ಬೇಕು ನಿಮ್ಮಂಥ ಸಚಿವರು? ಈ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕೋಕ್ಕಾಗೋದಿಲ್ಲ ಅಂತಂದರೆ, ಎಲ್ಲ ದಾಖಲಾತಿಗಳನ್ನು ನಿಮಗೆ ಕೊಡ್ತಾ ಇದ್ರು ಕೂಡ ನೀವು ಕೋರ್ಟ್ ವಿಚಾರಗಳನ್ನು ಹೇಳ್ತೀರಲ್ವಾ? ಹಾಗಿದ್ರೆ ಯಾರಾದರೂ ಒಬ್ರು ಮರ್ಡರ್ ಮಾಡಿದರೆ ಅರೆಸ್ಟ್ ಮಾಡೋದು ಬೇಡ, ಕೋರ್ಟ್ ನೋಡ್ಕೊಳ್ಳಿ. ಅವರ ವಿರುದ್ಧ ಯಾರು ಕೇಸ್ ಹಾಕ್ತಾರೆ ಆಮೇಲೆ ನೋಡೋಣ. ಎಲ್ಲರೂ ಅದೇ ವಾದ ಕೇಳಿತಾರೆ. ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದೀರಿ ಸಮಾಜಕ್ಕೆ. ನೀವು ಏನು ಮಾಡ್ಬೇಕು ಸರ್ ಈ ಮಂತ್ರಿಗಳು ಈ ಸಂದರ್ಭದಲ್ಲಿ? ಏನಂತಂದ್ರೆ ನೋಡಿ, 15/11/2011 ಅನಧಿಕೃತ ಕಟ್ಟಡ ಕಟ್ಟಿದಿರಿ ಅಂತ ಅಂದ್ಬಿಟ್ಟು ತಿಳುವಳಿಕೆ ಪತ್ರ ನಿತ್ಯಾನಂದ ಕೊಡ್ತಾರೆ. ನಿತ್ಯಾನಂದ ಅದನ್ನ ಅವ್ನು ತಗೊಳ್ಳೋದೇ ಇಲ್ಲ, ಅವನಿಲ್ಲ 2 ವರ್ಷ. 2 ವರ್ಷ ಆದ್ಮೇಲೆ ನೋಡಿ, ಅವರು 15/11/2011 ಕೊಟ್ಟಾಗ ಮಾರನೆಗೆ ಕೊಡ್ಲ ತಿಂಗಳಿಗೆ ಬಿಟ್ಕೊಂಡು ಕೊಡ್ಬೋದಾಗಿತ್ತಲ್ಲ. ತಿರ್ಗಾ 5/3/2013 ರಿಜಿಸ್ಟರ್ ಪತ್ರ ಕಳಿಸ್ತಾರೆ. 2 ವರ್ಷದಲ್ಲಿ ಆ ಫೈಲ್ ಅನ್ನ ಪೆಂಡಿಂಗ್ ಇಡಿಸ್ತಾನೆ ಎಲ್ಲಿ DC ಆಫೀಸ್ನಲ್ಲಿ. ಈಗ DC ಅವರು ಹೇಳಿದ್ರು ಮೊನ್ನೆ ಫೈಲ್ ನ ವಾಪಸ್ ಕಳಿಸೋರು ಸತ್ಯ. 5 ವರ್ಷದಿಂದ ಅನಧಿಕೃತ ಕಟ್ಟಡ ಕಟ್ಟಿರೋದನ್ನ ಯಾಕೆ ಕೊಡೋದಿಲ್ಲ? ಏನಾಯ್ತು? ತಹಸೀಲ್ದಾರ್ ಹೇಳ್ತಾರೆ ಅವರ 2012-13 2 ಎಕರೆ ಭೂ ಪರಿವರ್ತನೆ ಆಗಿರ್ತದೆ, ಉಳಿದ 20.35 ಕುಂಟೆ ಜಮೀನು ಭೂ ಉದ್ದೇಶಕ್ಕೆ ಪರಿವರ್ತನೆಗೊಂಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಇವ್ರನ್ನ ನಮ್ಮ ಸಚಿವೆ ಉಮಾಶ್ರೀ ಅವ್ರನ್ನ ಮಾತಾಡಿಸಿದಾಗ ಅವರು ದಿಟ್ಟವಾಗಿ ಅವ್ರಿಗೆ ಹೇಳಿಕೆನೆ ಕೊಡ್ತಾ ಇಲ್ಲ. ಯಾವ ಪೊಲೀಸ್ನವರು ಅವ್ರನ್ನ ಮುಟ್ಟಕ್ಕೆ ಎದುರ್ಕೊಳ್ತಾರೆ, ಯಾರೇ ಆಗ್ಲಿ ಅವ್ರಿಗೆ ಹೇಳಿಕೆ ಕೊಡ್ಲಿಕ್ಕೆ ಎದುರ್ಕೊಳ್ತಾರೆ. ಯಾರೋ ಒಬ್ಬ ರಾಮನಗರದ ಡಾಕ್ಟರ್ 59 ದಿನ ಜೈಲಿದ್ದಾಗ ಮುಟ್ಟಿದಾಗ ಅವನು ಎದೆಯಲ್ಲಿ ಹಿಂಗೆ ಜ್ಯೋತಿ ತರ ಹೋಗ್ತಾ ಇದ್ದು ಅಂತ ಹೇಳುವಂತ ಕಲ್ಪನೆಗಳನ್ನ, ಕಪೋಲ ಕಲ್ಪಿತಗಳನ್ನ ಹೇಳ್ತಾರೆ. ಬಹುಶಃ ಅವನೊಬ್ಬ ದೇವಮಾನವ ಅಂತ ಇವರೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಅವನ ಮೇಲೆ ಕ್ರಮ ತಗೊಂಡ್ರೆ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ಸದಾನಂದ ಗೌಡರ ಮಗನ ವಿಚಾರದಲ್ಲಿ ಅವಳು ನಿತ್ಯಾನಂದನ ಭಕ್ತಾನಂದ ಅಂತ ಒಬ್ಬ ಟ್ವಿಟರ್ ಮಾಡಿದ ಮನೆ ನಮಗೆ ಬೀಗ ಜಡಿಸ್ತಂತ ನಿತ್ಯಾನಂದನ್ ಸದಾನಂದ ಗೌಡರಿಗೆ ಮೊನ್ನೆ ಈ ಪ್ರಕರಣ ಬರ್ಬೇಕಾದ್ರೆ ನಿತ್ಯಾನಂದ ಸಾಪ ಅಂತ ಹೇಳಿ. ನಿಮ್ಗೂ ಕೂಡ ಅಂತದೇ ಪ್ರತ್ಯಂಕಿರ ಹೋಮಗಳು ಅಂತೆಂತವ್ ಮಾಡಿ ನಿಮ್ಗೂ ಕೂಡ ಅಣದಿಲಿಕ್ಕೆ ಸಾಧ್ಯ ಅಂತ ಹೇಳಿ ಸುಮ್ಮನೆ ಹಬ್ಬಿಸ್ತಾರೆ. ಹಿಂಗೆ ಏನ್ ನಿಮ್ಗೆ ತೊಂದರೆ ಆಗ್ಬಿಟ್ರಿ ಅಂತ. ಈ ಸರ್ಕಾರ
ಸಿದ್ದರಾಮಯ್ಯನವರು ಕಳೆದ ಬಾರಿ ಹೇಳಿದ್ರು, ಅಧಿಕಾರಕ್ಕೆ ಬರೋಕ್ಕೆ ಮೊದಲೇ ಮೈಸೂರಿಗೆ ಹೋಯ್ತಾ ಒಂದು ಇಂಟರ್ವ್ಯೂ ಕೊಟ್ಟಿದ್ರು, ಇಲ್ಲ ಇದು ಯಾರು ನಿತ್ಯಾನಂದನ ನಾವು ಇದು ಮಾಡಬೇಕು ಅಂತ ವಿರೋಧ ಪಕ್ಷದ ನಾಯಕರಾಗಿದ್ದ ಗುಡುಗಿದ್ರು. ಆದರೆ ಇವತ್ತು ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವರೇ DC ಇದ್ದಾರೆ. ಒಂದು ವಿಶೇಷ ಏನಂದರೆ, ಮೊನ್ನೆ ಅನುಪಮ ಅಗರ್ವಾಲ್ರವರು ಬೆಳಗಾವಿಗೆ ಹೋಗಿದ್ದಾರೆ. ಈಗ ಹೊಸದಾಗಿ ಡಾಕ್ಟರ್ ಚಂದ್ರಪ್ಪ ಇವರು ಅಂತ ಹೊಸದಾಗಿ ಬಂದಿದ್ದಾರೆ. ಅವ್ರು ನಾನು ಮನವಿ ಮಾಡ್ತೇನೆ, ಇಲ್ಲಿ ಅಕ್ರಮವಾದಂಥ ಕಟ್ಟಡಗಳು ಅಷ್ಟೇ ಅಲ್ಲ, ಸದರಿ ಆಶ್ರಮದಲ್ಲಿ ಗಂಧದ ತುಂಡು ಸಿಕ್ಕಿರುವಂಥದ್ದಕ್ಕೆ ಅರಣ್ಯ ಕಾಯ್ದೆ 1963 ಅಡಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಪ್ರಾದೇಶಿಕ ಆಯುಕ್ತರೇ ಕೊಟ್ಟಿದ್ದಾರೆ 13 ಪುಟದ. ದಯಮಾಡಿ ಗಂಧದ ತುಂಡನ್ನು ಯಾರಾದರೂ ಒಬ್ಬರನ್ನ ಇದು ಮಾಡಿಬಿಟ್ರೆ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀರಿ. ಇಲ್ಲಿ ಗಂಧದ ತುಂಡು ಅರಣ್ಯ ಕಾಯ್ದೆ 163 ಉಲ್ಲಂಘಿಸಿದ್ರಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಮೊನ್ನೆ ಹೊಸ SP ಅವ್ರಿಗೆ ನಾನು ಒಂದು ಮನವಿ ಮಾಡ್ತೇನೆ, ಬಹಳ ಗಂಭೀರವಾದ ಪ್ರಕರಣ, ನೀವು ಒಳ್ಳೆಯವರಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ನಾಳೆ ಅರೆಸ್ಟ್ ಮಾಡುವಂತ ಕೆಲಸ ಆಗಬೇಕು ಅಂತ ಒಂದು. ಎರಡನೇದು, ಮಾನ್ಯ DK ಶಿವಕುಮಾರ್ ಅವರು ಆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆ ಜಿಲ್ಲೆಯಲ್ಲಿ ಒಂದು ಪ್ರಮುಖ ಜಿಲ್ಲೆಯ ಒಂದು ಪಕ್ಕದೇ 20 ಕಿಲೋಮೀಟರ್ ದೂರದ ಶಾಸಕರು, ಅವರು ಕೂಡ ಜವಾಬ್ದಾರಿಯಿಂದ ಇದನ್ನ ತನಿಖೆ ಮಾಡಬೇಕು ಅಂತ ನಾನು ಅವ್ರ ಮನವಿ ಮಾಡಿಕೊಡ್ತೇನೆ. ಬಾಲಕೃಷ್ಣವ್ರಿಗೆ ದಯಮಾಡಿ ಹೇಳ್ತೇನೆ, ಮಾಗಡಿ ಶಾಸಕರು 2 ಲಕ್ಷ ಓಟ್ ಕೊಟ್ಟರು, 20 ವರ್ಷ ಗೆಲ್ಸವ್ರೆ, ಆದರೆ ಇವರು 35 ಚಿಲ್ಲರೆ ಓಟ್ ಕೊಟ್ಟರು ಅಂತೇಳಿ ಮಾಗಡಿ ಶಾಸಕರು ಹೋಗಿ ಅವ್ರನ್ನ ನನಗೆ ವಿಶೇಷವಾಗಿ ಓಟ್ ಕೊಟ್ಟರು ಅಂತ ಅಭಿನಂದಿಸ್ತಿರಲ್ಲ. ಈಗ ನೀವು ಉತ್ತರ ಕೊಡ್ತಾ ಇರೋ ನೀವು ಪ್ರಶ್ನೆಗಳು ಕೇಳಿದ್ರಲ್ಲ, ಅದಕ್ಕೆಲ್ಲ ಉತ್ತರಿಸಿ ಸ್ವಾಮಿ ಮಾಗಡಿ ಶಾಸಕರೇ. ಯಾಕೆಂದ್ರೆ ನೀವು ಜನಪ್ರತಿನಿಧಿಗಳು, ನಿಮ್ಗೆ ನಾವು ಓಟ್ ಕೊಟ್ಟಿದ್ದೀವಿ. ಇದೇನಿದು ಕರ್ಮಕಾಂಡ? ನೀವು ಇಷ್ಟು ನೇರವಾಗಿ ತೋರಿಸ್ತಾ ಇದ್ದೀರಿ. ಮಕ್ಕಳ ಹಕ್ಕುಗಳ ಘಟಕದವ್ರನ್ನ ಓಡಿಸ್ಬಿಟ್ರು, ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರು ಅವರು, ಸರ್ಕಾರಿ ಅಧಿಕಾರಿಗಳು, ಅಲ್ಲಿ ಇದ್ದಂತ ವಕೀಲೆ ಓಡಿಸ್ಬಿಟ್ರು ಅವ್ರನ್ನ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರ ಗಮನಿಸಬೇಕು. ಇಲ್ಲಿ ಕೆಲವು ಅಧಿಕಾರಿಗಳು ಕಾನೂನಿನ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಯಾರು ಮಕ್ಕಳು ತಂದೆ ತಾಯಿಗಳು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಒಂದು ಪ್ರಶ್ನೆ, ಒಬ್ಬನನ್ನು ಕೊಲೆ ಮಾಡ್ತಾನೆ, ಕೊಲೆ ಆದವ ಸತ್ತೋಗ್ತಾನೆ ಅಥವಾ ಅರ್ಧಂಬರ್ಧ ಜೀವನ ಮರಣದಲ್ಲಿ ಇರ್ತಾನೆ, ಅವನು ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲೇಬೇಕಾ? ಕಂಡಾಗ ನಿಮಗೆ ಅದರ ಬಗ್ಗೆ ಅರೆಸ್ಟ್ ಕೈಗೊಳ್ತಿರ್ತಾನೆ. ಒಂದು ಮಾರಾಮಾರಿ ಆಗ್ತಾ ಇದೆ, ನೀವು ಮಾರಾಮಾರಿ ಆಗ್ತಿರುವಾಗ ಅವರಿಬ್ಬರು ಒಂದು ಕಂಪ್ಲೇಂಟ್ ಕೊಡಲಿಂದ ಕಾಯ್ತಾ ಇರ್ತೀರಾ, ಅಥವಾ ನೀವು ಹೋಗಿ ಅವರನ್ನು ಫಸ್ಟ್ ಅರೆಸ್ಟ್ ಮಾಡ್ತೀರಾ? ಅಥವಾ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಆ ಗಾಡಿಯವನು ಬಂದು ಕಂಪ್ಲೇಂಟ್ ಕೊಡಲಿಂದ ಕಾಯ್ತಾ ಇರ್ತೀರೋ, ಅದು ಅರೆಸ್ಟ್ ಮಾಡ್ತಿರೋ? ಈ ಎಲ್ಲ ವಿಚಾರಗಳು ಅಧಿಕಾರಿಗಳು ಎಲ್ಲವೂ ಗೊತ್ತಿದೆ, ಆದರೆ ಯಾಕೆ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದೀರಿ? ಈ ಎಲ್ಲ ಮಂತ್ರಿಗಳನ್ನು ನಾವು ಕೇಳೋದಿಷ್ಟೇ, ಜನರಿಗೆ ವಿಚಾರ ಗೊತ್ತಾಗೋದಕ್ಕೆ ಬೇಕಾಗಿ ಇಂತಹ ದೃಶ್ಯಾವಳಿಗಳನ್ನು ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಇನ್ನಷ್ಟು ದೃಶ್ಯಾವಳಿಗಳನ್ನು ಕೂಡ ಇವತ್ತಿನ ಫುಲ್ ನ್ಯೂಸಲ್ಲಿ ನಾವು ತೋರಿಸ್ತೀವಿ. ಆದರೆ ಒಂದೊಂದು ಸ್ಪಷ್ಟ, ಎಲ್ಲಿ ಯಾಕೆ ಯಾರಿಗಾಗಿ ಹೆದರ್ತಾ ಇದ್ದೀರಿ? ಎಸ್ ಪ್ರವೀಣ್ ಶೆಟ್ರೆ, ಯಾಕೆ ಹಿಂಗಾಗ್ತಿದೆ? ಏನು ಅನಿಸ್ತಾ ಇದೆ ನಿಮಗೆ? ಇದರ ಜೊತೆಯಲ್ಲೂ ಕೂಡ ಇಷ್ಟೆಲ್ಲ ದಾಖಲಾತಿಗಳನ್ನು ಕೊಟ್ಟರ ನಂತರ ಕೂಡ ಒಂದು ಭಯದ ವಾತಾವರಣ ಅವರಲ್ಲಿ ನಿರ್ಮಾಣವಾಗಿದೆ, ಒಂದು ರೀತಿಯಲ್ಲಿ ಭಯ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಿರ್ಬೋದು? ಅಲ್ಲ, ನಿತ್ಯಾನಂದಂಗೆ ಅಷ್ಟೊಂದು ಧೈರ್ಯ ಬರಬೇಕಾದ್ರೆ ಹಿಂದ್ಗಡೆ ಪ್ರಬಲ ಶಕ್ತಿಯ ಬೆನ್ನೆಲುಬು ಇರಲೇಬೇಕು. ಯಾಕಂದ್ರೆ ಅವನು ಗೂಂಡಾಗಳನ್ನ ಕರ್ಕೊಂಡ್ ಬಂದಿದ್ದಾನೆ. ಆಮೇಲೆ ಅವನಿಗೆ ಹಿಂದಿನಿಂದಲೂ ನಕ್ಸಲೆಟ್ ಸಂಪರ್ಕ, ಈ ತರ ತಮಿಳು ಉಗ್ರರ ಸಂಪರ್ಕ ಇದೆ. ಆಮೇಲೆ ಗೂಂಡಾಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಸಾಮಾನ್ಯ ಜನರ ಮೇಲೆ ಹಲ್ಲೆ ಮಾಡಿದ್ದಾನೆ, ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾನೆ. ಯಾವುದೇ ಆದ್ರೂ ಅವನ ಮೇಲೆ ಪ್ರಕರಣ ದಾಖಲಾಗಲ್ಲ, ಅವನು ಒಳಗಡೆ ಹಾಕಲ್ಲ. ಬೆಂಗಳೂರಲ್ಲಿ ಯಾವಂದ್ರೆ 30-40 ಸೈಟ್ ಕಟ್ತಾರ ಅಂದ್ರೆ ನಮ್ಮ ಕಾರ್ಪೊರೇಷನ್ ಓಡ್ ಬರ್ತಾರೆ, ನೀವು 3 ಅಡಿ ಜಾಗ ಬಿಟ್ಟಿಲ್ಲ ಅಂದ್ರೆ ಹೊಡೆದಾಕ್ತೀವಿ. ಅಲ್ಲಿ ಯಾವ್ದು ಕನ್ವರ್ಷನ್ ಮಾಡಿಲ್ಲ, ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾನೆ, ಮಕ್ಕಳಿಗೆ ಅಲ್ಲಿ ಸ್ಕೂಲಿಗೆ ಪರ್ಮಿಷನ್ ಇಲ್ಲ. ಏನ್ ಮಾಡ್ತಾ ಇದೆ ನಮ್ಮ ಸರ್ಕಾರ? ಏನ್ ಮಾಡ್ತಾ ಇದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾರಿ ದಿಟ್ಟವಾಗಿ ಉತ್ತರ, ನಾವೇನೋ ಒಂದು ಕ್ರಮ ತಗೊಂತಾರೆ ರಾಜ್ಯದಲ್ಲಿ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಅವರು ಸಹ ಉಸಿರೆತ್ತಾ ಇಲ್ಲ ಇವತ್ತು. ಯಾಕೆ ಅವರು ಸಹ ಭಯ ಬೀಳ್ತಾ ಇದ್ದಂಗಿದೆ. ಬೇರೆ ಎಲ್ಲ ಪ್ರಕರಣದಲ್ಲೂ ತಗೊಂಡೋಗಿ ಎತ್ತಿ ಜೈಲಿಗೆ ಹಾಕ್ತಾ ಇದ್ದಾರೆ. ಏನು ಬೇರೆ ಈ ಬೆಂಗಳೂರು ನಗರ, ಈ ಕರ್ನಾಟಕ ಬೇರೆಯವರ ಪಾಲಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಇರುವವರಿಗೆ ಮರ್ಯಾದೆ ಇಲ್ಲ. ಎಷ್ಟು ಜನ ಕೂತ್ಕೊಂಡ್ರು, ಎಷ್ಟು ಜನ ಬೊಬ್ಬೆ ಹಾಕಿದ್ರು, ಏನೇ ಹೋರಾಟ ಮಾಡಿದ್ರು, ರಾತ್ರಿ ಎಲ್ಲ ಹೋರಾಟ ಮಾಡಿದ್ರು, ಬೆಲೆ ಇಲ್ಲ. ಹೋರಾಟಗಾರರಿಗೆ ಬೆಲೆ ಇಲ್ಲ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ರು, ಅಲ್ಲಿಯೂ ಬೆಲೆ ಇಲ್ಲ. ರಾಜಕಾರಣಿಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಮಾತಾಡ್ತಾನೆ. ಅದನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಸ್, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮೊನ್ನೊಂದು ಮಾತನ್ನು ಹೇಳ್ತಾರೆ, ಶ್ರೀರಾಮ ಸೇನೆ ನಿಷೇಧಿಸುವಂಥ ಚಿಂತನೆ ಮಾಡ್ತೀವಿ ಅನ್ನುವಂಥದ್ದು, ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು. ಈ ವಿಚಾರದಲ್ಲಿ ನೀವು ಅಷ್ಟೊಂದು ಕಟುಕರಾಗ್ತೀರಿ ಅಂತಂದ್ರೆ ಓಕೆ, ಕಾನೂನು ಪ್ರಕಾರ ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರೋ ಎಲ್ಲರನ್ನು ಕೂಡ ಶಿಕ್ಷಿಸಬೇಕು. ಇವರಿಗೆ ಹೋಲಿಸ್ಕೊಂಡ್ರೆ ಶ್ರೀರಾಮ ಸೇನೆಯವರೇನು ಕೆಟ್ಟವರಲ್ಲ, ಮಾಡಿದ್ದಾರೆ. ಶ್ರೀರಾಮ ಸೇನೆ ಇಂಥದಂತೂ ಮಾಡಿಲ್ಲ. ಇವನಿಗೆ ಹೋಲಿಸ್ಕೊಂಡ್ರೆ ಅವ್ರನ್ನ 100 ಪಾಲು ನಾವು ಅವ್ರನ್ನ ಬೆಟರ್ ಅಂತ ಹೇಳ್ಬೋದು. ಮತ್ತೆ ಎಸ್ ವೀಕ್ಷಕರೇ, ಅಲ್ಲಿ ಯಾವ ರೀತಿಯ ಪಾದಪೂಜೆ ನಡೀತಾ ಇದೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯಾವ ರೀತಿ ಅವನ ಆರಾಧನೆ ನಡೀತಾ ಇದೆ, ಯಾವ ರೀತಿ ಅವನಿಗೆ ಮಂಗಳಾರತಿ ನಡೀತಾ ಇದೆ, ಎಲ್ಲಾದ್ರೂ ನೋಡಿದ್ದೀರಾ? ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳು.
offer the flag that one along with the mantra. Swagatam Om Yaskaraskaramitanti Deva Swabhitya Siddhaye Tasmai Devanityananda Deva Swagatam Taswagatam Te. The next offering is Satyam, the offering of water for washing the feet of the master. Samayuktam Bilvapattam Tapaparam Sobanam Shankhapadrastam Grahanargyam Maheshwara Om Hrim Ero Argyaha Sarvadeva Devi Svarupaya Tattva Nityanandaya Swaha. The next offering is Sasamadiyam, the offering of water for mouthwash. உன்னை பார்க்கவே பார்த்த ரசிக்கவே என்னை மறந்து நானாட. உன்னை பார்க்கவே பார்த்து ரசிக்கவே என்னை மறந்து நானாட. உன்னை பார்க்கவே பார்த்து ரசிக்கவே என்னை மறந்து நானாட. உன்னை பார்க்கவே பார்த்து ரசிக்கவே என்னை மறந்து நானாட. உன்னை பார்த்ததும் ஜீவன் முக்தியோ, உன்னை பார்த்ததும் ஜீவன் முக்தியோ, உன் சிரிப்புதான் சூரிய ஒளியோ. ரூபமே இதயவாசியே உன்னை மறந்து நானாட. உன்னை பார்க்கவே பார்த்து ரசிக்கவே என்னை மறந்து நானாட. உன்னை பார்க்கவே பார்த்து ரசிக்கவே என்னை மறந்து நானாட. உன்னை பார்க்கவே பார்த்து ரசிக்கவே என்னை மறந்து நானாட. உன்னை பார்க்கவே பார்த்து ರಸಿಕವೇ ಎನ್ನೆ ಮರೆತು. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ? ನಾವಂತೂ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಇದನ್ನು ಮತ್ತೆ ಯಾರಿಗೆ ಬೇಕು ಈ ದೃಶ್ಯಾವಳಿಗಳನ್ನು ಸಂಬಂಧಪಟ್ಟ ಎಲ್ಲ ಗೃಹ ಇಲಾಖೆಗೆ ಬೇಕಿದ್ರೆ ಕಳಿಸ್ಕೊಡ್ತೀವಿ. ಕೊನೆಯದಾಗಿ ನಿಮ್ಮ ಒತ್ತಾಯ ಏನು ಸರ್ಕಾರಕ್ಕೆ? ಇವಾಗ ಅವನೇ ತೊಲಗಿದ್ರೆ ಒಳ್ಳೇದು. ಇಲ್ಲವಾದ್ರೆ ಸರ್ಕಾರ ಅವನ ವಿರುದ್ಧ ಮೊಕದ್ದಮೆಗಳಾಕಿ ಅವನ್ನ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಥವಾ ಶಾಶ್ವತವಾಗಿ ಜೈಲಲ್ಲಿ ಹಾಕಬೇಕನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಅನೇಕ ಸಾಫ್ಟ್ವೇರ್ ಉದ್ಯಮಿಗಳು ಅಲ್ಲಿ ಬಂದು ಎಷ್ಟೋ ಜನ ಎಲ್ಲೆಲ್ಲಿ ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ ಅಂದ್ರೆ, ಅಲ್ಲಿ ಅಮೆರಿಕ ಜೈಲಲ್ಲಿ ಒಬ್ರು ಭರದ್ವಾಜ್ ಅಂತ ಒಬ್ರು ಕೊಳಿತಾ ಇದ್ದಾರೆ. ಮುನ್ನೂರು ಕೃಷ್ಣಮೂರ್ತಿ ಅನ್ನುವಂಥವ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು, ಅವ್ರ ತಾಯಿ ಅವರ ಸಂತೋಷ್ ತಂದೆ ತಾಯಿ ಕಣ್ಣೀರು ಹಾಕಿ ಅವ್ರ ಉಪವಾಸ ವಿಷ ಬಾಟ್ಲಿ ಇಟ್ಕೊಂಡು ಕೂತ್ರು. ಆದ್ರೂ ನಮ್ಮ ಸರ್ಕಾರಕ್ಕೆ ಅಂಥವ್ರ ಬಗ್ಗೆ ಕಣ್ಣು ಕಾಣಿಸಿಲ್ಲ. ಆದರೆ ಇಂಥ ನೀಚನಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಕೂಡಲೇ ಸಿದ್ದರಾಮಯ್ಯನವರು, ಹಾಗೆ ಜಾರ್ಜ್ ಅವರು, ಉಮಾಶ್ರೀ ಅವರು, ರತ್ನಾಕರ್ ಅವರು ಇಂಥವ್ರನ್ನ ಬಂಧಿಸಿ ಅವ್ರನ್ನ ಪೂರ್ತಿ ಚಟುವಟಿಕೆಯನ್ನು ಅವನ್ನ ಬೀಗ ಹಾಕಿಸಿ ಅಲ್ಲಿಂದ ಓಡಿಸ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ರಕ್ಷಣಾ ವೇದಿಕೆ ಪರವಾಗಿ ಮಾಡ್ತಾ ಇದ್ದೀನಿ. ಎಸ್ ಸರ್, ಏನು ಈಗ ಅವನು ಹೇಳಿದ್ದಾನೆ, ತಮಿಳುನಾಡುಗಳು ನೀವು ನೋಡಿದಿರಿ, ಇನ್ನು ಕನ್ನಡದ ಸ್ವಾಮೀಜಿಯನ್ನು ನೇಮಿಸಿ ನಾನು ತಮಿಳುನಾಡಿಗೆ ಓಡೋಗ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾನೆ. ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ, ಅದು ತಮಿಳು ಮಠ ಅಂತ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ವಿ. ತಮಿಳು ಭಾಷಿಕರನ್ನ ಮಡಿಕೊಂಡು ಈ ರಾಜ್ಯದ ಜನರ ಮೇಲೆ ಸವಾರಿ ಮಾಡಲಿಕ್ಕೆ ಹೊರಟಿದ್ದ. ಒಂದು ಕಡೆ ಈ ಕ್ಷಣದಿಂದ ಅವನು ಇಲ್ಲಿ ಜಾಗ ಬಿಟ್ಟು ಹೋಗಬೇಕು. ಮತ್ತೆ ಅವನ ಮಠದಲ್ಲಿರುತ್ತ 22 ಅಕ್ರಮ ಕಟ್ಟಡಗಳು ಸರ್ಕಾರ ವಶಪಡಿಸ್ಕೋಬೇಕು, ಹೊಡಿಬಾರ್ದು, ವಶಪಡಿಸ್ಕೋಬೇಕು. ಅಲ್ಲಿ ಕನ್ನಡದ ಸ್ವಾಮೀಜಿನೂ ಬೇಡ, ಯಾವ ಮಠದ ಏನೇ ಚಟುವಟಿಕೆಗಳು ಆಗು ಕೂಡ್ದು. ನಮ್ಮದೇ ಆಲದ ಮರವನ್ನ 800 ವರ್ಷಗಳ ಹಿಂದಕ್ಕೆ ತಗೊಂಡೋಗಿ ನಮ್ಮನ್ನೇ ಚೀಟ್ ಮಾಡುವಂಥ ಅಂತಹ ಒಬ್ಬ ರಂಜಿತಾ ಖ್ಯಾತಿಯ ಅದೇ ರಂಜಿತಾಳನ್ನು ಕರ್ಕೊಂಡು ಬಂದು ಸನ್ಯಾಸಿನಿ ದೀಕ್ಷೆ ತೊಡಿಸಿ ಕನ್ನಡಿಗರ ಕಣ್ಣಿಗೆ ಮಂಕು ಬದಿ ಹತ್ತಂತ ಆ ಕಪಟಿ ಇಲ್ಲಿರು ಕೂಡ್ದು. ಜಿಲ್ಲಾ ಆಡಳಿತ ಕಟ್ಟಡಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಮುಂದಾಗಬೇಕು. ಗಂಧದ ತುಂಡಿನ ಪ್ರಕರಣದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆತನ ಬಂಧನ ಮಾಡಬೇಕು. ಮಕ್ಕಳ ಹಕ್ಕುಗಳ ಘಟಕ ಕೂಡಲೇ ಹೋಗಿ ಆ ಮಕ್ಕಳನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಇಡೀ ನಾಡಿಗೆ ಕಂಟಕಪ್ರಾಯನಾಗಿರ್ತಕ್ಕಂಥ ನಿತ್ಯಾನಂದನ ಓಡಿಸ್ಬೇಕು. ಜಯಲಲಿತಾ ಅಧಿನಂಪಿಡದಿಂದ ಕ್ಷಣ ಭಾರತದಲ್ಲಿ ಪೊಲೀಸರನ್ನ ಚೀವು ಬಿಟ್ಟು ಓಡಿಸಿದ್ದೆ ಆದರೆ ಇಲ್ಲಿನ ಸಿದ್ದರಾಮಯ್ಯನವ್ರಿಗೆ ಯಾಕೆ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇಲ್ಲಿಂದ ಹೋಗ್ಬೇಕು. ಎಸ್, ಸಿದ್ದರಾಮಯ್ಯನವರೇ, ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಸಚಿವರು, ಸಂಬಂಧಪಟ್ಟ ಸಚಿವರು ಏನು ಕ್ರಮ ಕೈಗೊಳ್ಳುತ್ತಾರೆ? ನೀವು ಕೂಡ ಇಂಥ ಅನಿಷ್ಟಗಳನ್ನು ಹೋಗಲಾಡಿಸಲೇಬೇಕಾಗತ್ತೆ. ಯಾಕಂತಂದರೆ ನಂಬಿಕೆಗಳು ಬೇರೆ, ಆದರೆ ಇಂತಹ ಮೂಢನಂಬಿಕೆಗಳು ಬೇರೆ. ಮೂಢನಂಬಿಕೆಗಳ ವಿರುದ್ಧ ಯಾವತ್ತೂ ಕೂಡ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಈ ರೀತಿ ಮಕ್ಕಳನ್ನು ತಪ್ಪುದಾರಿಗೆಳೆಯುವಂಥದ್ದು, ಎಲ್ಲ
ರೀತಿಯ ದಾಖಲೆಗಳನ್ನು ಕೊಟ್ಟರೂ ಕೂಡ ನೀವು ಸುಮ್ಮನಾಗಿರೋದು ನಿಜವಾಗ್ಲೂ ಬಹಳ ಬೇಸರ ತರಿಸ್ತಾ ಇದೆ. ನೀವು ಈತನನ್ನು ಓಡಿಸಿಲ್ಲ ಅಂತಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಮತದಾರರು ನಿಮ್ಮ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗೋದು ಬೇಡ ಅಂತಂದರೆ ಖಂಡಿತವಾಗಲೂ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಜನ, 6.5 ಕೋಟಿ ಜನ, ನೀವೊಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲೇಬೇಕಾಗತ್ತೆ. ಆದರೆ ಒಂದಂತೂ ನಿಜ, ಇಂಥ ದೃಶ್ಯಾವಳಿಗಳು ಇನ್ನಷ್ಟು ಇದೆ. ಸಮಯ ನ್ಯೂಸ್ನಲ್ಲಿ ಅದನ್ನು ನಾವು ನಿಮಗೆ ಬಿತ್ತರ ಮಾಡ್ತಾ ಇರ್ತೀವಿ. 9 ಗಂಟೆಗೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದ. ಗೊತ್ತಾಗಲಿ ನಿತ್ಯ ಸತ್ಯ, ಆದಷ್ಟು ಬೇಗ ಕಂಬಿ ಹಿಂದೆ ನಿತ್ಯಾನಂದ ಹೋಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಗುಡ್ ನೈಟ್.